ನಮಸ್ಕಾರ ರೈತ ಬಾಂಧವರೇ, ಪ್ರಬುದ್ಧವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಗಣೇಶ್ ಬೆಳ್ಳಿ. ಹಿಂದಿನ ವಿಡಿಯೋದಲ್ಲಿ ಒಂದಷ್ಟು ವಿಷಯಗಳನ್ನು ತಿಳಿಸಿದ್ದೇವೆ. ಈ ವಿಡಿಯೋದಲ್ಲಿ ಅರಣ್ಯ ಸಂರಕ್ಷಣಾ ಕಾಯ್ದೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಮ್ಮ ಗಮನಕ್ಕೆ ತರುತ್ತಿದ್ದೇನೆ. ಅರಣ್ಯ ಸಂರಕ್ಷಣಾ ಕಾಯ್ದೆ 1978ರಲ್ಲಿ ಬರುವಾಗ ಆ ಸಂದರ್ಭದಲ್ಲಾದ್ರೂ ಎಷ್ಟು ರೈತರು ಕಾಡಿನ ಯಾವ್ಯಾವ ಸರ್ವೆ ನಂಬರ್ ಅಲ್ಲಿ ಯಾರ್ಯಾರಿದ್ದಾರೆ ಅನ್ನೋದನ್ನ ತಿಳಿದು ಬಿಟ್ಟು ನ್ಯಾಯಾಲಯಕ್ಕೆ ಮಾಹಿತಿ ಕೊಡಬೇಕಾಗಿತ್ತು. ನಮ್ಮಲ್ಲಿ 20,000 ಹೆಕ್ಟೇರ್ ಏನು ಹೇಳ್ತಾ ಇದ್ದಾರಲ್ಲ, ಈಗ ಅಷ್ಟಿಲ್ಲ, ಅಥವಾ ಇಷ್ಟು ಜನ ರೈತರು ಇಂತಿಂತ ಸರ್ವೆ ನಂಬರ್ ಅಲ್ಲಿ ಇದ್ದಾರೆ, ಅವರನ್ನ ಎಪ್ಸ್ಲಿಕ್ಕೆ ಆಗುದಿಲ್ಲ, ಅಥವಾ ಅವರು ಸಂತ್ರಸ್ತರಾಗಿದ್ದಾರೆ, ಅಥವಾ ಇನ್ಯಾವುದೋ ಕಾರಣದಿಂದ ಅವರು ಅಲ್ಲಿ ಕಾಡನ್ನ ಹಾಳು ಮಾಡಿಲ್ಲ, ಅವ್ರ ಜೀವನೋಪಾಯಕ್ಕೆ ಬದುಕ್ತಾ ಇದ್ದಾರೆ ಅನ್ನೋ ಮಾಹಿತಿಯನ್ನು ಕೊಡಬೇಕಾಗಿತ್ತು. ಆದ್ರೆ ಸರ್ಕಾರ ಈ ಮಾಹಿತಿಯನ್ನ ನ್ಯಾಯಾಲಯಕ್ಕೆ ಕೊಟ್ಟಿಲ್ಲ. ಏನಾಯ್ತು ಆ ಸಂದರ್ಭದಲ್ಲಿ ಅಂತಂದ್ರೆ, ನನ್ನ ದೃಷ್ಟಿಯಲ್ಲಿ ಆಗ ಕಂದಾಯ ಇಲಾಖೆಯವರು ನಿಮ್ಮ ಈ ಗ್ರಾಮದಲ್ಲಿ ಯಾವ್ಯಾವ ಸರ್ವೆ ನಂಬರ್ ಅಲ್ಲಿ ಒತ್ತುವರಿದಾರರಿದ್ದಾರಪ್ಪ ಎನ್ನುವಂತ ಪಟ್ಟಿಯನ್ನು ಕೊಡಿ ಅನ್ನೋದಕ್ಕೆ ಹೇಳಿರ್ತಾರೆ. ಆ ಕಾಲದಲ್ಲಿ ಗಳು ಏನ್ ಮಾಡಿರ್ತಾರೆ, ಯಾರ್ಯಾರು ಖಾತೆದಾರರಿದ್ದಾರೆ ಅವರಷ್ಟು ಜನರದ್ದು ಅವ್ರ ಹತ್ರ ಪಟ್ಟಿ ಇರುತ್ತೆ, ಅದನ್ನ ಕೊಡ್ತಾರೆ. ಉಳಿದಂತ ಒತ್ತುವರಿದಾರರು ಯಾರ್ಯಾರು ಖಾತೆ ಇಲ್ಲದೆ, ಹಕ್ಕುಪತ್ರ ಸಿಗದೇ ಇದ್ದವರು, ಸಾಗುವಳಿ ಚೀಟಿ ಸಿಗದೇ ಇದ್ದವರು, ಇವರೆಲ್ಲರನ್ನು ಅಲ್ಲಿ ಹೋಗಿ ಗ್ರಾಮದಲ್ಲಿ ಹೋಗಿ ಸರ್ವೆ ಮಾಡಿ ಅಥವಾ ನೋಡಿ, ನಿನ್ 4 ಎಕರೆ ಇದೆಯಾ, ನಿಂದ 5 ಎಕರೆ ಇದೆಯಾ, ನಿಂದ 1 ಎಕರೆ ಇದೆಯಾ ಅಂತ ನೋಡ್ಬಿಟ್ಟು ಸರಿಯಾದ ಮಾಹಿತಿಯನ್ನ ಸರ್ಕಾರಕ್ಕೆ ಕೊಡ್ಲಿಲ್ಲ. ಏನ್ ಮಾಡಿದ್ದಾರೆ, ಆ ಸಂದರ್ಭದಲ್ಲಿ RTC ಯಲ್ಲಿ ಖಾತೆದಾರರು ಯಾರಿದ್ರು ಅವ್ರದ್ದಷ್ಟೇ ಮಾಹಿತಿ ಕೊಟ್ಟಿದ್ದಾರೆ. ಈ ಒತ್ತುವರಿದಾರರು ಅಥವಾ ಬಗರ್ಕುಂದಾರರು, ಹಕ್ಕು ಸಿಗದೇ ಇರುವ ವ್ಯಕ್ತಿಗಳ ಮಾಹಿತಿಯನ್ನ ಸರ್ಕಾರಕ್ಕೆ ಕೊಡ್ಲಿಲ್ಲ. ಇದು ಅರಣ್ಯ ಸಂರಕ್ಷಣಾ ಕಾಯ್ದೆಯ ಸಂದರ್ಭದಲ್ಲಿ ಆದಂತ ತಪ್ಪು. ಈ ಎಲ್ಲ ತಪ್ಪಿನ ನಂತರದಲ್ಲೂ ಸಮೇತ ಅನೇಕ ವಿಚಾರದಲ್ಲಿ ದರ್ಖಾಸು ಅಂತ ಮಂಜೂರಾತಿ ಕೊಡ್ತಾ ಇದ್ರು. ಆ ನಂತರ 50 ಅಂತ ಒಂದು ಫಾರ್ಮ್ 50 ಅಂತ ಇದೇ ಸರ್ಕಾರಗಳು ರೈತರಿಗೆ ಹಕ್ಕುಗಳನ್ನು ಕೊಡ್ತೀವಿ ಅಂತಂದ್ರು. ನಂತರ 53 ಅಂತ ಬಂತು, ನಂತರ 57 ಅಂತಂದ್ರು. ಇವರ ಹಿತಾಸಕ್ತಿಗೆ, ಇವರು ವೋಟ್ ಬ್ಯಾಂಕ್ ಗಟ್ಟಿ ಮಾಡ್ಕೊಳಕ್ಕೆ, ಇವ್ರಿಗೆ ವೋಟ್ ಬೇಕು, ಅದಕ್ಕಾಗಿ ರೈತರಿಗೆ ನೀವು ಅರ್ಜಿ ಹಾಕಿ ಅಂತೇಳಿ ಹೇಳಿ ರೈತರು ಅರ್ಜಿ ಹಾಕಿದ್ದನ್ನೇ ಇವರು ದಾಖಲೆಯಾಗಿ ಇಟ್ಕೊಂಡು ಇವತ್ತು ಅರಣ್ಯ ಒತ್ತುವರಿದಾರರು ಅಂತ ಹೇಳ್ಬಿಟ್ಟು ಒಂದು ಪಟ್ಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಪಟ್ಟಿ ಎಲ್ಲ ಅರಣ್ಯ ಇಲಾಖೆಯ ವಲಯಗಳಲ್ಲೂ ಇದೆ. ಆ ಪಟ್ಟಿಯಲ್ಲಿ ಇದೇ ಅರ್ಜಿ ಕೊಟ್ಟ ರೈತರುಗಳ ಹೆಸರುಗಳಲ್ಲಿ ಅದನ್ನ ನ್ಯಾಯಾಲಯಕ್ಕೂ ಸಮೇತ ಕೊಟ್ಟಿದ್ದಾರೆ. ನೋಡಿ ದುರಂತ. ನಮ್ಮ ಜನ ಇನ್ನೂ ಸಮೇತ ರಾಜಕಾರಣಿಗಳನ್ನು ನಂಬ್ತಾರೆ, ಹೋರಾಟಗಾರರು ನಂಬೋದಿಲ್ಲ. ಅಥವಾ ಹೋರಾಟಗಾರರಲ್ಲೂ ಸಾಕಷ್ಟು ತಿಳುವಳಿಕೆ ಕೊರತೆಗಳು ಇರ್ಬೋದು. ನಮ್ಮಲ್ಲೂ ಸಂಘಟನೆ ಮಾಡೋದ್ರಲ್ಲಿ ನಾವು ವಿಫಲರಾಗಿದ್ದೇವೆ ಅಂತ ನಮ್ಮಲ್ಲೂ ಕೆಲವೊಂದು ದೌರ್ಬಲ್ಯಗಳು ಇರ್ಬೋದೇನೋ, ಬೇರೆ ವಿಚಾರ. ಆದ್ರೆ ನಮ್ಮಲ್ಲಿ ರಾಜಕಾರಣಿಗಳು ಸಮಸ್ಯೆಯನ್ನು ಬಗೆಹರಿಸ್ತಾರೆ, ರಾಜಕಾರಣಿಗಳಿಂದ ಎಲ್ಲವೂ ಆಗ್ತದೆ, ರಾಜಕಾರಣಿಗಳು ಮಾತ್ರ ಸುಪ್ರೀಮು ಎನ್ನುವಂತ ಮನಸ್ಥಿತಿ ನಮ್ಮ ರೈತ ವರ್ಗದಲ್ಲಿ ತುಂಬಾ. ಸಾಮಾನ್ಯವಾಗಿ ರಾಜಕಾರಣಿಗಳ ಹಿಂದೆ ಕಾರ್ಯಕರ್ತರು ಅಂತ ಓಡಾಡೋ ನಮ್ಮ ರೈತರೇ, ಓಟ್ ಹಾಕುವವರು ನಮ್ಮ ರೈತರೇ. ಆದ್ರೆ ಸಮಸ್ಯೆ ಬಂದಾಗ ರಾಜಕಾರಣಿಗಳು ಇದು ನ್ಯಾಯಾಲಯದ ವಿಷಯ, ನಾನೇನು ಮಾಡಕ್ಕಾಗಲ್ಲ ಅಂತ ಕೈ ಕಟ್ಕೊಂಡ್ಬಿಡ್ತಾರೆ, ಮೊಸಳೆ ಕಣ್ಣೀರು ಸೂಸ್ತಾರೆ. ತೋಟ ಕಡ್ದಾದ್ಮೇಲೆ AC ಆಫೀಸ್ ಮುಂದೆ ಸ್ಟ್ರೈಕ್ ಮಾಡಿದ್ರೆ ಏನ್ ಪ್ರಯೋಜನ, ತಹಸೀಲ್ದಾರಿ ಮನವಿ ಕೊಟ್ರೆ ಏನ್ ಪ್ರಯೋಜನ, ಪತ್ರಿಕೆಗಳಲ್ಲಿ ಒಂದು ಸುದ್ದಿ ಆಗ್ಬೋದು, ಅಷ್ಟು ಬಿಟ್ರೆ ಕಡಿದ ರೈತನಿಗೆ ನ್ಯಾಯ ಕೊಡ್ಲಿಕ್ಕೆ ಯಾವ ರಾಜಕಾರಣಿಗೂ ಸಾಧ್ಯವಿಲ್ಲ ಅಲ್ವಾ? ಹೀಗಿರುವಾಗ ನಮಗೆ ಯಾವುದೇ ರೀತಿಯ ಅಲ್ಲಿಂದ ಇಲ್ಲಿವರೆಗೂ ಸಮೇತ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಜನರನ್ನ ಸಮಸ್ಯೆಯಲ್ಲಿ ಇಡುವುದಕ್ಕೆ ಏನೇನು ಬೇಕೋ ಆ ಎಲ್ಲ ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ ವಿನ ರೈತರ ಸಮಸ್ಯೆನ ಬಗೆಹರಿಸುವಲ್ಲಿ ಕ್ರಮ ತೆಗೆದುಕೊಂಡಿಲ್ಲ. ನೀವು ಯಾಕೆ 401 ನೋಟಿಫಿಕೇಶನ್ ಆದ್ಮೇಲೆ ಬ್ರಿಟಿಷ್ ಕಾಲದ್ದು, ಮೈಸೂರು ಅರಸರ ಕಾಲದ್ದು ಈವರೆಗೆ 17 ಮಾಡದೆ ಯಾಕೆ ಇಟ್ಕೊಂಡಿದ್ದೀರಿ ಎನ್ನುವ ಪ್ರಶ್ನೆಯನ್ನ ಯಾರು ಸಮೇತ ಮಾಡ್ತಾ ಇಲ್ಲ. ಇದಕ್ಕೂ ಅನುಭವದ ಕೊರತೆ ಇದೆ, ನಮ್ಮಲ್ಲಿ ಸಂಘಟನೆಯ ಕೊರತೆ ಇದೆ. ಒಂದು 401 ನೋಟಿಫಿಕೇಶನ್ ಅಂತ ಹೇಳ್ಬಿಟ್ಟು ಒಂದು ಸರ್ವೆ ನಂಬರ್ ಅನ್ನ ನೋಟಿಫಿಕೇಶನ್ ಮಾಡಿ ಇದನ್ನ ಅರಣ್ಯ ಮಾಡ್ತೀವಿ ಅಂತ ಅಂದ್ಮೇಲೆ ಒಂದು ಅವಧಿಯೊಳಗೆ ಅದು 17 ಆಗ್ಬೇಕಿತ್ತಲ್ಲ. ನಮಗೆ ಸ್ವಾತಂತ್ರ್ಯ ಬಂದಿದ್ದು ಯಾಕೆ? ಬ್ರಿಟಿಷ್ ಕಾಲದ್ದು, ಮೈಸೂರು ಅರಸರ ಕಾಲದ ನೋಟಿಫಿಕೇಶನ್ ಈಗ ಜಾರಿಗೆ ತರೋದಾದ್ರೆ ನಮಗೆ ಸ್ವಾತಂತ್ರ್ಯ ಬಂದ ಉದ್ದೇಶ ಏನಪ್ಪಾ? ಇದನ್ನಾದ್ರೂ ಹೇಳ್ಬೇಕಲ್ಲ ರಾಜಕಾರಣಿಗಳು, ಅದನ್ನಾದ್ರೂ ಅಧಿಕಾರಿಗಳು ಹೇಳ್ಬೇಕಲ್ಲ. ಜನ ಇದನ್ನ ಪ್ರಶ್ನೆ ಮಾಡ್ಬೇಕಲ್ಲ. ಜನ ಒಂದು ಕಡೆಯಲ್ಲಿ ಪ್ರಶ್ನೆ ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ ಮತ್ತು ಅಧಿಕಾರಿಗಳನ್ನ ಎದುರಿಸುವುದರಲ್ಲಿ ಜೈಲಿಗೆ ಹೋಗೋದಕ್ಕೂ ಸಿದ್ಧ. ಅದ್ ಹೆಂಗ್ ಕಡಿತೀಯಪ್ಪ ಅಂತ ಹೇಳ್ಬಿಟ್ಟು ಹೇಳುವ ನಿಟ್ಟಿನಲ್ಲಿ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಎನ್ನುವುದು, ರೈತರಲ್ಲಿ ಒಗ್ಗಟ್ಟಿಲ್ಲದೆ ಇರುವುದು ನಮಗೆ ಕಂಡು ಬರ್ತಾ ಇದೆ. ಒಂದು ಗಿಡವನ್ನ 20-30 ವರ್ಷ ಬೆಳೆಸೋದಕ್ಕೆ ಒಬ್ಬ ರೈತ ಎಷ್ಟು ಕಷ್ಟಪಟ್ಟಿರ್ತಾನೆ. ಆ ಗಿಡವನ್ನ ಕಡಿಯೋ ಉದ್ದೇಶ ಇದೆಯಾ ಅಂತ ನಿರ್ಣಯಗಳನ್ನ ತೆಗೆದುಕೊಳ್ಳಬೇಕು ಅರಣ್ಯ ಇಲಾಖೆ. ಅರಣ್ಯ ಇಲಾಖೆಯವರು ಒಂದು ಗಿಡ ನೆಡುವುದಕ್ಕೆ ಎಷ್ಟು ಖರ್ಚು ಮಾಡ್ತಾ ಇದ್ದೀರಿ ಸ್ವಾಮಿ? ನಿಮ್ಮ ಖರ್ಚು, ಮೊನ್ನೆ ಶಿವಮೊಗ್ಗದ ಸ್ಮಾರ್ಟ್ ಸಿಟಿಯಲ್ಲಿ ಒಂದು ಗಿಡ ಬೆಳೆಸೋದಕ್ಕೆ 3,000 ರೂಪಾಯಿಯನ್ನ ಖರ್ಚು ಮಾಡ್ತಾರೆ. 3 ವರ್ಷ ಅದರ ನಿರ್ವಹಣೆಯೂ ಸೇರಿ 3,000 ರೂಪಾಯಿ ಒಂದು ಗಿಡ ಬೆಳೆಸೋದಕ್ಕೆ, ಕಾಡು ಗಿಡ ಬೆಳೆಸೋದಕ್ಕೆ.
ರೈತನ ಅಡಿಕೆ ತೆಂಗು ಸಮೇತ ಒಂದು ವರ್ಷಕ್ಕೆ ಅವನು 3,000 ಬೇಡ ಸ್ವಾಮಿ, 500 ರೂಪಾಯಿ ಖರ್ಚು ಮಾಡಿದ್ದಾನೆ ಅಂತಂದ್ರು ಅವನಿಗೆ ಯಾರ ದಂಡ ಕೊಡ್ತಾರೆ? ನಿಮ್ ಜಾಗವನ್ನು ಒತ್ತುವರಿ ಮಾಡಿದ್ದಾನೆ, ಅರಣ್ಯ ಇಲಾಖೆ ಜಾಗ ಅಂತ ಹೇಳ್ತಿರಲ್ರಿ, ಈ ಜಾಗ ಪ್ರಕೃತಿದು ಸ್ವಾಮಿ. ಎಲ್ಲಿ ಬೆಳೆ ಬೆಳೆಯಲು ಯೋಗ್ಯವಾಗಿದೆಯೋ ಆ ಭೂಮಿಯನ್ನ ಆತ ಉತ್ತು ಬಿತ್ತು ಬೆಳೆದಿದ್ದಾನೆ ರೈತ. ರೈತನಿಗೆ ಅದರ ದಾಖಲೆ ಕೊಡಬೇಕಾದ್ದು ಸರ್ಕಾರ, ಅಧಿಕಾರಿಗಳು. ಅದು ಅರಣ್ಯ ಇಲಾಖೆ ಒಳಗಿದೆಯೋ, ಕಂದಾಯ ಇಲಾಖೆ ಒಳಗಿದೆಯೋ, ಗೋಮಾಳ ಆಗಿದೆಯೋ, ನಮ್ಮ ನಿಯಮಾವಳಿಯಲ್ಲಿ ನಾವು ಮಾಡ್ಕೊಂಡಿದ್ದೇವೆ. ರೈತನಿಗೆ ಬೆಳೆ ಬೆಳೆಯುವುದಷ್ಟೇ ಗೊತ್ತು, ಭೂಮಿ ಫಸಲು ಕೊಡ್ತಾ ಇದೆ, ಅದಕ್ಕಾಗಿ ಬೆಳೆ ಬೆಳೆದಿದ್ದಾನೆ. ಅದು ನೀವು ರಕ್ಷಣೆ ಮಾಡ್ಕೊಂಡಿಲ್ಲ ಅಂತಂದ್ರೆ, ರೈತ ಒತ್ತುವರಿ ಮಾಡಿದ್ದಾನೆ ಅಂದ್ರೆ ಒತ್ತುವರಿ ಮಾಡೋದಕ್ಕೆ ಅವಕಾಶ ಕೊಟ್ಟವರು ನೀವೇ ಆಗ್ತಿರಲ್ವಾ? ಇದಕ್ಕೆ ಉತ್ತರ ಕೊಡ್ಬೇಕಲ್ಲ ಅಧಿಕಾರಿಗಳು. ಎಲ್ಲೂ ಸಮೇತ ಈ ರಾಜಕಾರಣಿಗಳು, ಅಧಿಕಾರಿಗಳು ಇಬ್ಬರೂ ಸೇರಿ ರೈತರನ್ನ ಪರದೇಶಿ ಮಾಡ್ತಿದ್ದಾರೆ. ಅವರನ್ನ ಮತ್ತೊಮ್ಮೆ ಒಕ್ಕಲೆಬ್ಬಿಸುವ ಪ್ರಯತ್ನವನ್ನ, ಆ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ರಮಾನಾಥ್ ರೈ ಅವರು ಬರ್ಕೊಟ್ಟಿದ್ದ ದಾಖಲೆಯನ್ನ ನಿಮಗೆ ಕೊಡ್ತೇವೆ. ನಾವು ಒತ್ತುವರಿದಾರರನ್ನ ಬಿಡಿಸ್ತೀವಿ ಅಂತ ನ್ಯಾಯಾಲಯಕ್ಕೆ. ಯಾಕೆ ನ್ಯಾಯಾಲಯಕ್ಕೆ ಹೇಳಬೇಕಾಗಿತ್ತು? ಸ್ವಾಮಿ, ನಾವು ಆ ಸಂದರ್ಭದಲ್ಲಿ ಕೊಟ್ಟಂತ ಮಾಹಿತಿ, ಇಷ್ಟು ಒತ್ತುವರಿದಾರರಿದ್ದಾರೆ ಅನ್ನೋ ಮಾಹಿತಿ ತಪ್ಪಾಗಿದೆ, ಅವರು ಅರ್ಜಿ ಕೊಟ್ಟಿದ್ದನ್ನ ನಾವು ಸರಿಯಾಗಿ ಗಮನಿಸ್ಲಿಲ್ಲ, ಅವರಲ್ಲಿ ಇದ್ದಾಗಲೇ ನಾವು ಸಮೇತ ಅವರನ್ನ ಬಿಟ್ಟು ನಾವು ಅರಣ್ಯ ಮಾಡಬೇಕಾಗಿದೆ, ಅವರು ನಿರಾಶ್ರಿತರಾಗಿದ್ದಾರೆ ಅಥವಾ ಇನ್ಯಾವುದೋ ಕಾರಣವನ್ನ ನೀಡಿ ಅವರಿಗೆ ಹಕ್ಕುಗಳನ್ನು ಕೊಡಬೇಕು, ಅವರನ್ನ ನಾವು ಕೊಟ್ಟ ವರದಿ ತಪ್ಪಾಗಿದೆ, ವರದಿಯನ್ನು ಸರಿಪಡಿಸಿ ಕೊಡ್ತೇವೆ ಅಂತ ನ್ಯಾಯಾಲಯದ ಮುಂದೆ ಹೇಳ್ಬೋದಾಗಿತ್ತಲ್ಲ. ಅದನ್ನ ಹೇಳಲಿಲ್ಲ. ನಾವು ತೆರವುಗೊಳಿಸ್ತೀವಿ ಅಂತ ಏಕಾಏಕಿ ಹೇಳ್ಬಿಟ್ಟಿದ್ದಾರೆ. ಈಗ ಕೋರ್ಟು ಪ್ರಬಲವಾಗಿ ಹೇಳ್ತಿದೆ, ತೆರವುಗೊಳಿಸಿ. ನೀವು ಎಷ್ಟು ತೆರವುಗೊಳಿಸಲಿಲ್ಲ, ಯಾಕೆ ಇಷ್ಟು ಸಮಯದಿಂದ ತೆರವುಗೊಳಿಸಲಿಲ್ಲ, ಯಾಕೆ ರಿಪೋರ್ಟ್ ಕೊಡಿ, ಎಷ್ಟು ತೆರವುಗೊಳಿಸಿದ್ದೀರಿ ರಿಪೋರ್ಟ್ ಕೊಡಿ ಅಂತ ಹೇಳ್ತಾರೆ. ಈಗ ಒತ್ತಡ ಬಂದಿದೆ, ಇಲ್ಲ ಅಂದ್ರೆ ನಿಮ್ ಸಂಬಳ ಕಟ್ ಮಾಡ್ಬೇಕಾಗುತ್ತೆ, ಪರಿಸರಕ್ಕೆ ಇಷ್ಟು ಹಾನಿಯಾಗಿದೆ ನಿಮ್ಮಿಂದ, ಈ ರೀತಿ ಅರಣ್ಯ ನಾಶ ಆಗಿದೆ ಅಂತ ಹೇಳ್ಬಿಟ್ಟು ನ್ಯಾಯಾಲಯ ಹೇಳ್ತಾ ಇದೆ. ನಿಮ್ ಸಂಬಳ ಕಟ್ ಮಾಡ್ತೀವಿ ಅಂದಾಗ ಸರ್ಕಾರ ಮತ್ತು ಅಧಿಕಾರಿಗಳು ಈಗ ಯಾರು ಪಾಪದವರಿದ್ದಾರೋ, ಯಾರು ಪರದೇಶಿಗಳಿದ್ದಾರೋ ಅವ್ರು ಒಬ್ಬೊಬ್ರು ತೆರವುಗೊಳಿಸಿ ನಾವು ತೆರವುಗೊಳಿಸ್ತಾ ಇದ್ದೀವಿ ಅನ್ನೋದನ್ನ ನ್ಯಾಯಾಲಯಕ್ಕೆ ಮಾಹಿತಿ ಕೊಡ್ತಾ ಇದ್ದಾರೆ. ಇನ್ನು SIT ರಚನೆ ಆಗಿದೆ ಈ ತೆರವುಗೊಳಿಸುವ ವಿಚಾರದಲ್ಲಿ. ಇದನ್ನು ಹಿಂದಿನ ಒಂದು ಸಂಚಿಕೆಯಲ್ಲಿ ಹೇಳಿದ್ದೇನೆ ಅನಿಸುತ್ತೆ. SITಯಲ್ಲಿ 30 ಎಕರೆ ಮೇಲ್ಪಟ್ಟವ್ರನ್ನು ಮೊದಲು ತೆರವುಗೊಳಿಸುವುದು, ಆ ನಂತರ 10 ಎಕರೆ ಮೇಲ್ಪಟ್ಟವ್ರನ್ನ ತೆರವುಗೊಳಿಸುವುದು, ಆ ನಂತರದಲ್ಲಿ 10 ಎಕರೆ ಒಳಗಡೆಯವರನ್ನ, ಆ ನಂತರ 3 ಎಕರೆ ಒಳಗಡೆ ಇದ್ದವರನ್ನು ಬಿಡುವುದು ಅನ್ನುವುದು ಒಂದು ರಾಜ್ಯ ಸರ್ಕಾರದ ನಡುವೆ ನಿರ್ಣಯ ಆಗಿತ್ತು. ಆದರೆ ಈ 3 ಎಕರೆಯ ಒಳಗಡೆ ಇದ್ದವರನ್ನು ಬಿಡುವುದು ಅಂತ ಹೇಳುವಂತ ರಾಜ್ಯ ಸರ್ಕಾರ ನಿರ್ಣಯವು ಕೇಂದ್ರ ಸರ್ಕಾರದ ಅನುಮೋದನೆ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಸಮೇತ ನ್ಯಾಯಾಲಯಕ್ಕೆ ಪರಿಸರವಾದಿಗಳು ಹೋಗಿತ್ತಾ ಇದ್ದಾರೆ. ನೋಡಿ ದುರಂತ ಅಂತಂದ್ರೆ, ಪರಿಸರವಾದಿಗಳಿಗೆ ಕಾನೂನು ಮಾಹಿತಿ ಇಲ್ವೋ ಅಥವಾ ಏಕಪಕ್ಷೀಯವಾದ ನಿರ್ಣಯವನ್ನ ಯಾಕೆ ತಗೊಂಡ್ಕೊಂತಾರೋ ಗೊತ್ತಿಲ್ಲ. ಮಲೆನಾಡಿನಲ್ಲಿ ಅರಣ್ಯ ಬೆಳೆಸಬೇಕು ಎನ್ನುವುದು ಎಷ್ಟು ನಿಜವೋ, ಮಳೆ ಮೋಡಗಳನ್ನ ಆಕರ್ಷಣೆ ಮಾಡೋದಕ್ಕೆ ಅರಣ್ಯ ಬೇಕು, ಜೊತೆಯಲ್ಲಿ ಪರಿಸರದಲ್ಲಿ ನಮ್ಮ ಉಸಿರಾಟಕ್ಕೆ ಆಮ್ಲಜನಕ ಬೇಕು, ಇದನ್ನ ಬಯಲು ಸೀಮೆಯಲ್ಲೂ ಬೆಳೆಸಬಹುದು, ಎಲ್ಲಾ ಕಡೆಯೂ ಬೆಳೆಸಬಹುದು, ಮಲೆನಾಡಲ್ಲೇ ಬೆಳೆಸಬೇಕು ಅಂತೇನಿಲ್ಲ. ಇನ್ನೊಂದು ವಿಷಯ ಏನು ಅಂದ್ರೆ, ಎಲ್ಲಿ ದಟ್ಟ ಮಳೆ ಆಗ್ತದೋ, ಎಲ್ಲಿ ದಟ್ಟ ಕಾಡಿದೆಯೋ ಅಲ್ಲಿ ಭೂ ಸವಕಳಿಯಾಗಿ ಕಾಲಾನಂತರದಲ್ಲಿ ಆ ಮಣ್ಣು ಸಮೇತ ಖಾಲಿಯಾಗಿ ಕಲ್ಲು ಬಂಡೆಗಳ ಗುಡ್ಡಗಳಾಗ್ತದೆ. ಇವತ್ತು ಬಯಲು ಸೀಮೆ ಅಂತ ಏನು ಹೇಳ್ತಾ ಇದ್ದೇವೆ, ಬಯಲು ಸೀಮೆ ಬಯಲಾಗಿದ್ದು ಹೇಗೆ ಅಂದ್ರೆ, ಒಂದಾನೊಂದು ಶತಮಾನ, ನೂರಾರು ಸಾವಿರಾರು ವರ್ಷಗಳ ಹಿಂದೆ ಸಿಕ್ಕಾಪಟ್ಟೆ ಮಳೆ ಆಗ್ತಿತ್ತು, ಭಾರಿ ಮಳೆ ಆಗ್ತಿತ್ತು. ಈಗ ಅದು ಮಣ್ಣು ಸವಕಳಿಯಾಗಿ ಬಯಲು ಸೀಮೆ ಆಗಿದೆ, ಗುಡ್ಡಗಳಲ್ಲಿ ಕಲ್ಲುಗಳು ಮಾತ್ರ ಕಾಣ್ತಾ ಇದೆ. ಪರಿಸರದ ಅಧ್ಯಯನ ಪರಿಸರವಾದಿಗಳೇ ಮಾಡಿಲ್ಲ. ಪರಿಸರವಾದಿಗಳು ಕ್ಷಣಿಕವಾದ ಕೆಲವೇ ವಿಚಾರಗಳನ್ನು ಇಟ್ಟುಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಮಲೆನಾಡಿನ ಸಮಸ್ಯೆ ಬಗ್ಗೆ ಮಲೆನಾಡಿನಲ್ಲಿ ಆಯ್ಕೆ ಆದಂತಹ ಶಾಸಕರುಗಳು ಸರಿಯಾದ ಮಾಹಿತಿ ಇದೆಯಾ ಕೇಳಿದ್ರೆ, ಇವರು ಸಮೇತ ಶಾಸನ ಸಭೆಯಲ್ಲಿ ಏನೂ ಮಾತನಾಡ್ತಾ ಇಲ್ಲ. ಮಲೆನಾಡಿನ ಜನರ ಮುಂದೆ ಇದು ನ್ಯಾಯಾಲಯದ ವಿಷಯ ಅಂತ, ನ್ಯಾಯಾಲಯಕ್ಕೆ ಹೋಗುವುದಕ್ಕೆ ಕಾರಣರಾಗಿದ್ದು ಇದೇ ರಾಜಕಾರಣಿಗಳು. ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಅರಣ್ಯ ಹಕ್ಕು ಕಾಯ್ದೆ ಬಂತು 2005ರಲ್ಲಿ, ಅದನ್ನ ಬೆಳಕಿಗೆ ಬಂದಿದ್ದು ಅಂದ್ರೆ ಜನರ ಬುಡಕ್ಕೆ ಬಂದಿದ್ದು 2015ರಲ್ಲಿ. ಅಂದ್ರೆ ಒಂದು ಕಾಯ್ದೆ ಬಂದು ಅದು ಜನರ ಸಮೀಪ ಹೋಗುವಾಗ್ಲೇ 5 ವರ್ಷ ದಾಟಿತ್ತು. ಕೊನೆಗೆ 2012ರಲ್ಲಿ ಒಂದು ತಿದ್ದುಪಡಿ ಆಯ್ತು. ಆ ನಂತರದಲ್ಲಿ ಹಕ್ಕುಗಳನ್ನ ನೀವು ಅರ್ಜಿ ಕೊಡಿ, ಅರಣ್ಯದಲ್ಲಿದ್ದವರಿಗೆ ಅರಣ್ಯ ಹಕ್ಕಿನಲ್ಲಿ ಅರ್ಜಿ ಪತ್ರಗಳನ್ನು ಕೊಡ್ತೇವೆ, ಸಾಗುವಳಿ ಪತ್ರಗಳನ್ನು ಕೊಡ್ತೇವೆ ಅಂತಂದು ಜನ ಅರ್ಜಿ ಕೊಟ್ರು. ಅರ್ಜಿ ಕೊಟ್ಟಿದ್ದೇನಾಯ್ತು ಸ್ವಾಮಿ? ಅರ್ಜಿ ಕೊಟ್ಟಿದ್ದನ್ನ ಆಗ ಮಲ್ಲಂದೂರು ಅಂತ ಆಗುಂಬೆ ಹತ್ರ ಒಂದ್ ಕಡೆ ಅದನ್ನ ಒಂದು ಹಕ್ಕುಪತ್ರವನ್ನ ಕೊಟ್ರು. ಬಿಜೆಪಿ ಸರ್ಕಾರ ಇತ್ತು ಆಗ, ಹಕ್ಕುಪತ್ರವನ್ನು ಕೊಟ್ರು. ಅದು ಒಂದು ವಿವಾದವಾಯ್ತು. ಅದಕ್ಕೆ ಕೆಲವೊಂದು ಕಾನೂನು ತೊಡಕುಗಳು ಹೇಳ್ತು. ಅರಣ್ಯ ಹಕ್ಕು ಕಾಯ್ದೆಯಲ್ಲಿರುವಂತ ಲೋಪದೋಷಗಳ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಈ ವಿಡಿಯೋದಲ್ಲಿ ಎಲ್ಲವನ್ನೂ ಹೇಳಲಿಕ್ಕೆ ಹೋದ್ರೆ ತುಂಬಾ ಉದ್ದ ಆಗುತ್ತೆ. ಯಾಕಂದ್ರೆ ನಿಮಗೂ ಸಮೇತ ಕೇಳುವುದಕ್ಕೆ ಒಂದು ರೀತಿಯಲ್ಲಿ ಕಷ್ಟ ಆಗ್ಬೋದೇನೋ. ಹಾಗಾಗಿ
ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಪರಿಹಾರ ಇದೆಯೇ, ರೈತರ ಸಮಸ್ಯೆಗೆ ಒಂದು ಪರಿಹಾರ ಇದೆಯೇ, ಹೇಗೆ ನಾವು ಮಾಡ್ಬೋದು, ಈಗ ಹೇಗೆ ಎದುರಿಸ್ಬೋದು ಈ ಸನ್ನಿವೇಶವನ್ನ, ನಮ್ಮ ರೈತರ ಭೂಮಿಯನ್ನ ಕಡಿದು ಹಾಕುವ ವಿಚಾರದಲ್ಲಿ ರೈತರು ಮೌನವಾಗಿರ್ಬೇಕೆ, ನ್ಯಾಯಾಲಯಕ್ಕೆ ನಾವೇನಾದ್ರೂ ಹೇಳ್ಬೋದೇ, ಅಥವಾ ನಮ್ಮ ಹಕ್ಕನ್ನ ಅಥವಾ ನಮ್ಮ ಭೂಮಿಯನ್ನ ನಾವು ಉಳಿಸ್ಕೊಳ್ಳೋದಕ್ಕೆ ಆಪ್ಷನ್ ಇದೆಯಾ, ಅವಕಾಶ ಇದೆಯೇ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಸಾಧ್ಯವಾದಷ್ಟು ಜನರಿಗೆ ಈ ಮಾಹಿತಿಯನ್ನು ತಲುಪಿಸಿ. ನನಗೆ ತಿಳಿದಂತೆ ಇದರ ಬಗ್ಗೆ ಒಂದಷ್ಟು ಅಧ್ಯಯನ ಮಾಡಿದ್ದೇನೆ, ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದೇನೆ ಜನರ ನಡುವೆ. ಹಾಗಾಗಿ ಈ ವಿಚಾರವನ್ನು ಹೇಳ್ತಾ ಇದ್ದೇನೆ. ಯಾಕಂದ್ರೆ ನಮಗೆ ಅಡಿಕೆ ಮರಗಳನ್ನು, ನಾನು ಒಬ್ಬ ರೈತನಾಗಿ, ನಾನು ಸಮೇತ ತೋಟ ಗದ್ದೆ ಇದ್ದವನಾಗಿ ನಮಗೆ ಆ ರೈತರ ಕಷ್ಟದ ಅರಿವಿದೆ. ಸಾಮಾನ್ಯವಾಗಿ ISA ಅಧಿಕಾರಿಗಳು ಯಾರು ಸಮೇತ ದುಡ್ಡು ಆದ ಮೇಲೆ ತೋಟ ತಗೊಂಡು ಅವರು ಸರಿಯಾದ ಅಥರೈಸ್ಡ್ ಭೂಮಿ ತಗೊಂಡು ಇದ್ದಾರೆ ಬಿಟ್ರೆ, ಅವರಿಗೆ ಬೆವರು ಸುರಿಸಿ ಕೃಷಿಯಲ್ಲಿ ಕಷ್ಟಪಟ್ಟಂತ ಅನುಭವ ಇಲ್ಲ. ಹಾಗಾಗಿ ಅವರು ಏಕಾಏಕಿ ಬಂದು ಕಡ್ದಾಕ್ ಹೋಗ್ಬಿಡ್ತಾರೆ. ಪಾಪ ಸಣ್ಣ ಅಧಿಕಾರಿಗಳು ಏನೂ ಇಲ್ಲ, ಮೇಲಧಿಕಾರಿಗಳ ಒತ್ತಡ ಇರ್ತದೆ, ಅವ್ರು ಕಡಿತಾರೆ. ಆದ್ರೆ ನಿಜವಾಗ್ಲು ಒಂದು ಮರ ಗಿಡವನ್ನು ಬೆಳೆಸೋದಕ್ಕೆ ಇದೇ ಅರಣ್ಯ ಇಲಾಖೆಯವರು 600ರಿಂದ 800 ಸಾವಿರ ರೂಪಾಯಿ ಖರ್ಚು ಮಾಡ್ತಾರೆ ಒಂದು ಅರಣ್ಯ ಗಿಡವನ್ನು ಬೆಳೆಸೋದಕ್ಕೆ. ನ್ಯಾಚುರಲ್ ಆಗಿ ಬೆಳ್ಕೊಳ್ಳುತ್ತೆ ಸ್ವಾಮಿ. ನೀವು ಅರಣ್ಯ ಬೆಳೆಸ್ತೀವಿ ಅಂತೇಳಿ ಸಾವಿರಾರು ರೂಪಾಯಿ ಕೊಳ್ಳೆ ಹೊಡಿತೀರಿ. ಒಂದೊಂದು ಪ್ಲಾಂಟೇಶನ್ ನೀವು ಮಾಡಿದ ಖರ್ಚುಗಳ ಮಾಹಿತಿ ಕೊಡಬೇಕಾಗ್ತದೆ, ಇದನ್ನು ಕೇಳಬೇಕಾಗತ್ತೆ. ನೀವು ಸರ್ಕಾರ ಅರಣ್ಯ ಬೆಳೆಸುವ ನಿಟ್ಟಿನಲ್ಲಿ ಬೇರೆ ಬೇರೆ ದೇಶದಿಂದ ಎಷ್ಟು ಹಣ ತಂದ್ರಿ, ಯಾವ್ಯಾವ ಕಡೆಯಿಂದ ತಂದಿದ್ದೀರಿ, ಅರಣ್ಯ ಎಷ್ಟು ಹೆಚ್ಚಾಗಿದೆ, ಈ ಎಲ್ಲ ಪ್ರಶ್ನೆಯನ್ನು ಹಾಕ್ಬೇಕಾಗತ್ತಲ್ಲ. ಎಷ್ಟು ಕೋಟಿ ಇಷ್ಟೊಳಗೆ ಖಾಲಿ ಆಗಿದೆ, ನೀವು ಬೆಳೆದ ರೈತರ ಬಗ್ಗೆ ನೀವು ಯಾಕೆ ಇಷ್ಟು ನಿಮ್ಮ ಭೂಮಿಯನ್ನ ನೀವು ಆಯ್ತು, ನೀವು ಹುಲಿ ಅಭಯಾರಣ್ಯ, ಬೇರೆ ಬೇರೆ ಅಭಯಾರಣ್ಯ, ಇವತ್ತು ಕುದುರೆಮುಖ ಅಭಯಾರಣ್ಯ ಮಾಡಿದ್ರಲ್ಲ, ಅಲ್ಲಿರುವ ಜನರನ್ನೆಲ್ಲ ಎಬ್ಸ್ಬಿಟ್ಟು ಅಲ್ಲಿಂದ ಏನ್ ಮಾಡ್ತಾ ಇದ್ರಿ, ಅಲ್ಲಿ ಯಾರಿಗೂ ರೆಸಾರ್ಟ್ ಮಾಡ್ಲಿಕ್ಕೆ ಅವಕಾಶ ಯಾಕೆ ಕೊಡ್ತೀರಿ ನೀವು? ಇದರ ಉದ್ದೇಶ ಮಲೆನಾಡಿನಲ್ಲಿರುವ ರೈತರನ್ನ ಎಬ್ಬಿಸ್ಬಿಟ್ಟು ಏಕಪಕ್ಷೀಯವಾಗಿ ಒಂದಷ್ಟು ಕಾಡನ್ನೇ ಬೆಳೆಸ್ಬೇಕು ಅಂತ. ಜನವಸತಿಯೇ ಇಲ್ಲದ ಕಾಡನ್ನ ಬೆಳೆಸುವುದರಿಂದ ಆಗುವ ಅಪಾಯಗಳೇನು ಅನ್ನೋದನ್ನ ಅಮೆರಿಕದಲ್ಲಿ ಕಾಡ್ಗೆ ಚಬ್ಬಿದಾಗ ನಾವು ನೋಡಿದ್ದೇವೆ. ಯಾಕಂತಂದ್ರೆ ಯಾವತ್ತೂ ಸಮೇತ ಏಕ ರೀತಿಯ ಕಾಡನ್ನ ಬೆಳೆಸುವುದರಿಂದ, ಕಾಡಿನ ಮಧ್ಯೆ ಜನವಸತಿಯೇ ಇಲ್ಲವಾದಲ್ಲಿ ಒಂದು ಕಾಡ್ಗೆ ಚಬ್ಬಿದಾಗ ಆ ಕಾಡ್ಗಿಚ್ಚನ್ನು ನಿಯಂತ್ರಣ ತರುವುದಕ್ಕಾಗುವುದಿಲ್ಲ. ನಮ್ಮ ದೇಶದಲ್ಲಿ ಇರುವಂತ ವ್ಯವಸ್ಥೆ, ಇವತ್ತು ಅಮೆರಿಕದಂತ ದೇಶದಲ್ಲಿ ಹೆಲಿಕಾಪ್ಟರ್ ನಲ್ಲಿ ನೀರನ್ನ ತಂದು ಸ್ಪ್ರೇ ಮಾಡಿದ್ರು. ಆದ್ರೆ ನಮ್ಮ ದೇಶದಲ್ಲಿ ಈಗಲೂ ಸಮೇತ ಮರದ ಗೆಲ್ಲುಗಳನ್ನು ತಗೊಂಡು ಫಾರೆಸ್ಟ್ ಗಾರ್ಡ್ಗಳು ಕಾಡ್ಗಿಚ್ಚನ್ನ ನುಂಗಿಸ್ತಾ ಇದ್ದಾರೆ. ಇಂಥ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಇರುವಾಗ ಏಕರೂಪದಲ್ಲಿ ಜನವಸತಿ ಇಲ್ಲದ ಕಾಡನ್ನ ರಚಿಸುವುದು ಸಮೇತ ಅಪಾಯಕಾರಿಯಾದಂತ ಪರಿಸ್ಥಿತಿ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಇದರ ಮುಂದುವರೆದ ಭಾಗವನ್ನ ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ಈ ಬಗ್ಗೆ ನಾವು ತಾಲೂಕುವಾರು ಅನೇಕ ಸಂಘಟನೆಯ ಮೂಲಕ ನಾವು ಹೋರಾಟವನ್ನು ಮಾಡಿದ್ದೇವೆ. ಅರಣ್ಯ ಭೂಮಿ, ಸರ್ಕಾರಿ ಭೂ ಒತ್ತುವರಿದಾರರ ಸಮಸ್ಯೆ ಬಗ್ಗೆ ಮಲೆನಾಡಿನಲ್ಲಂತೂ ಪ್ರತಿಯೊಬ್ಬರು ಸಮೇತ ಸರ್ಕಾರಿ ಭೂಮಿ ಒತ್ತುವರಿದಾರರೇ ಆಗಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ರೈತರ ಒಗ್ಗಟ್ಟಿನ ಬಗ್ಗೆ ನಾವು ಒಂದು ಸಂಘಟನಾತ್ಮಕವಾದ ಕ್ರಿಯೆಯನ್ನ ಮಾಡ್ತಾ ಇದ್ದೇವೆ, ಕೆಲಸವನ್ನ ಮಾಡ್ತಾ ಇದ್ದೇವೆ. ಆ ಕೆಲಸದಲ್ಲಿ ಪ್ರತಿಯೊಬ್ಬರು ಸಮೇತ ಸಹಕಾರಿಯಾಗಬೇಕು, ನಮ್ಮೊಂದಿಗೆ ಕೈ ಜೋಡಿಸ್ಬೇಕು ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿವರವನ್ನ ಕೊಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಿಡಿಯೋನ ಸಾಧ್ಯವಾದಷ್ಟು ಕೇಳಿ ಬೇರೆಯವರಿಗೂ ಸಮೇತ ಶೇರ್ ಮಾಡಿ ಸಂಘಟನೆಯಲ್ಲಿ ಭಾಗವಹಿಸಬೇಕು. ಮುಂದಿನ ಚರ್ಚೆಯಲ್ಲಿ ತಾವು ಸಮೇತ ಭಾಗವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ. ಮುಂದಿನ ಸಂಚಿಕೆಗಳಲ್ಲಿ ವಿಠಲ್ ಹೆಗಡೆ ಕಳ್ಕುಳ್ಳಿಯವರು ಏನ್ ಹೇಳ್ತಾರೆ, ಬೇರೆ ಬೇರೆ ಬೆಳ್ಳೂರು ತಿಮ್ಮಪ್ಪನವ್ರು ಏನ್ ಹೇಳ್ತಾರೆ, ತೀನಾ ಶ್ರೀನಿವಾಸ್ ಅವರು ಏನ್ ಹೇಳ್ತಾರೆ, ಮಲೆನಾಡಿನಲ್ಲಿ ಹೋರಾಟಗಾರರು ಏನೇನು ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ, ಮತ್ತು ಈ ಸಮಸ್ಯೆಯ ಪರಿಹಾರಕ್ಕೆ ಏನೇನು ಕ್ರಮಗಳನ್ನು ಕೈಗೊಳ್ಳಬಹುದು ಸರ್ಕಾರ, ನಾವು ರೈತರು ಏನ್ ಮಾಡಬಹುದು, ನ್ಯಾಯಾಲಯಕ್ಕೆ ಹೋಗುವ ಅವಕಾಶಗಳಿದೆಯೇ, ನಮ್ಮ ಸಮಸ್ಯೆಗಳು ಗ್ರಾಮವಾರು ಹೇಗೆ ಅದನ್ನು ಪರಿಹರಿಸಿಕೊಳ್ಳಬೇಕು, ನಮ್ಮಲ್ಲಿ ಒಗ್ಗಟ್ಟು ಹೇಗಿರಬೇಕು ಎನ್ನುವ ವಿಚಾರವನ್ನ ಚರ್ಚೆ ಮಾಡೋಣ. ನೀವು ಸಮೇತ ಇದರಲ್ಲಿ ಭಾಗವಹಿಸಬೇಕು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು.